ನಮಸ್ಕಾರ ಸ್ನೇಹಿತರೆ, ಅತ್ತ ದರಿ ಇತ್ತ ಪುಲಿ ಅನ್ನೋ ಒಂದು ಗಾದೆ ಮಾತನ್ನ ಕೇಳಿರ್ತೀರಾ. ಈ ಗಾದೆ ಮಾತು ಪಾಕಿಸ್ತಾನಕ್ಕೆ ಹೇಳಿ ಮಾಡಿಸಿದಂತಿದೆ. ಆ ಕಡೆ ಅಫ್ಘಾನ್, ಈ ಕಡೆ ಭಾರತ, ಮಧ್ಯ ಪಾಕ್ ಅನ್ನೋ ಕತೆ ಇದು. ಇನ್ನು ಭಯೋತ್ಪಾದಕರಿಗೆ ಹಾಲಿನ ಅನ್ನ ಹಾಕಿ ಸಾಕ್ತಿರುವ ಪಾಕಿಸ್ತಾನಕ್ಕೆ ಎಲ್ಲರೂ ಸೇರಿ ಗುಮ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ 26 ಭಾರತೀಯ ಪ್ರವಾಸಿಗರನ್ನ ಕೊಂದ ಪಾಕ್ ಮೇಲೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಸೇಡನ್ನು ತೀರಿಸಿಕೊಂಡಿದೆ, ಸರಿಯಾದ ಪೆಟ್ಟನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಅಫ್ಘಾನ್ ಪಾಕ್ ಮೇಲೆ ಮುಗಿಬಿದ್ದಿದೆ. ಪಾಕ್ ಮತ್ತು ಅಫ್ಘಾನ್ ಗಡಿಯಲ್ಲಿ ಎರಡೂ ದೇಶಗಳ ನಡುವೆ ದೊಡ್ಡ ಮಟ್ಟದಲ್ಲಿ ರಕ್ತಸಿಕ್ತ ಯುದ್ಧ ನಡೀತಾ ಇದೆ. ಹೆಣಗಳ ರಾಶಿ ಹೆಚ್ಚಾಗ್ತಾ ಇದ್ದಂತೆ ಈಗ ಎರಡೂ ದೇಶಗಳ ಯುದ್ಧಕ್ಕೆ ಒಂದು ಚಿಕ್ಕ ಬ್ರೇಕ್ ಬಿದ್ದಿದೆ. ಇದನ್ನು ಬ್ರೇಕ್ ಹಾಕೋಕೆ ಕಾರಣವೇ ಪಾಕಿಸ್ತಾನವೇ ಕೈಕಾಲ ಹಿಡಿದು ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಪುಕ್ಕಲು ಪಾಕ್ ತಾಲಿಬಾನ್ಗೆ ಹೆದರಿದ ಯಾಕೆ? ಸೌದಿ ಅರೇಬಿಯಾ ನನ್ನ ಹಿಂದೆ ಇದೆ ಅಂತ ಹೇಳ್ತಿದ್ದ ಪಾಕ್ಗೆ ಯಾಕೆ ಸೌದಿ ಅರೇಬಿಯಾ ಈ ವಿಚಾರದಲ್ಲಿ ಸಪೋರ್ಟ್ ಮಾಡಿಲ್ಲ? ಇವೆಲ್ಲದರ ಕುರಿತು ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಪಾಕ್ ಮತ್ತು ಅಫ್ಘಾನ್ ಗಡಿಯಲ್ಲಿ ರಕ್ತದೋಕಳಿಯೇ ಹರಿದಿದೆ. ಎರಡು ದೇಶದ ಸೈನಿಕರು ತಮ್ಮ ತಮ್ಮ ದೇಶಕ್ಕಾಗಿ ನೆತ್ತರನ್ನ ಚೆಲ್ಲಿದ್ದಾರೆ. ಕೇವಲ ಸೈನಿಕರು ಮಾತ್ರವಲ್ಲ, ಸಾರ್ವಜನಿಕರು ಕೂಡ ಈ ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ, ಬಲಿಯಾಗಿದ್ದಾರೆ. ಕಾಬೂಲ್ನಲ್ಲಿರುವ ಪ್ರಮುಖ ತಾಲಿಬಾನ್ ನೆಲೆಗಳ ಮೇಲೆ ಪಾಕಿಸ್ತಾನ ವಾಯುದಾಳಿ ನಡೆಸಿದ ನಂತರ ಅಫ್ಘಾನ್ ಪ್ರತೀಕಾರದ ದಾಳಿ ನಡೆಸೋಕೆ ಶುರು ಮಾಡಿತು. ಅಲ್ಲಿಂದ ಬುಧವಾರ ಸಂಜೆ ತನಕ ಎರಡು ದೇಶದ ನಡುವೆ ರಕ್ತಸಿಕ್ತ ಯುದ್ಧ ನಡೆದಿದೆ. ಗಡಿ ಪೋಸ್ಟ್ಗಳ ಮೇಲೆ ಅಫ್ಘಾನ್ ತಾಲಿಬಾನ್ ದಾಳಿಯಲ್ಲಿ 23 ಸೈನಿಕರು ಮೃತಪಟ್ಟರೆ 29 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಿ ಪಾಕಿಸ್ತಾನ ಸೇನೆ ಒಪ್ಕೊಂಡಿದೆ. ಇನ್ನು ಪಾಕಿಸ್ತಾನ ಸೇನೆಯ ಪ್ರತೀಕಾರದ ಕ್ರಮದಲ್ಲಿ 200ಕ್ಕೂ ಹೆಚ್ಚು ತಾಲಿಬಾನ್ ಹೋರಾಟಗಾರರು ಮತ್ತು ಉಗ್ರಗಾಮಿಗಳು ಹಾಗೂ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ. ಆದಾಗ್ಯೂ ಅಫ್ಘಾನಿಸ್ತಾನ ಏನು ಹೇಳ್ತಿದೆ ಅಂದರೆ, ನಾವು 58 ಪಾಕಿಸ್ತಾನಿ ಸೈನಿಕರನ್ನು ಕೊಂದಿರುವುದಾಗಿ ಹೇಳ್ಕೊಂಡಿದೆ. ಆದರೆ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಲೆಕ್ಕವನ್ನು ಯಾರು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಆದರೆ ಹೀಗೆ ಎರಡು ಕಡೆ ರಕ್ತಪಾತ ಆಗ್ತಾ ಇದ್ದಂತೆ ಬುಧವಾರ ಸಂಜೆ ಎರಡೂ ದೇಶಗಳು 48 ಗಂಟೆಗಳ ಕದನ ವಿರಾಮಕ್ಕೆ ಒಪ್ಕೊಂಡಿವೆ. ಅಂದರೆ ಯುದ್ಧಕ್ಕೆ ಜಸ್ಟ್ 48 ಗಂಟೆ ಮಾತ್ರ ಬ್ರೇಕ್ ಬಿದ್ದಿದೆ. ಅದರ ನಂತರವೂ ಕೂಡ ಈ ಯುದ್ಧ ಮುಂದುವರಿಬಹುದು ಅಂತ ಹೇಳಲಾಗ್ತಾ ಇದೆ. ಈ ಕದನ ವಿರಾಮಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಪಾಕಿಸ್ತಾನದ ಬಂಡವಾಳ ಬಯಲಾಗ್ತಾ ಹೋಗುತ್ತೆ. ಆಪರೇಷನ್ ಸಿಂಧೂರದಲ್ಲಿ ನಾವು ಭಾರತಕ್ಕೆ ಅಷ್ಟು ಹಾನಿ ಮಾಡಿದ್ದೇವೆ, ಇಷ್ಟು ಹಾನಿ ಮಾಡಿದ್ದೇವೆ, ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದೇವೆ ಅಂತ ಸುಳ್ಳು ಕತೆ ಹೇಳುವ ಪಾಕ್ಗೆ ತಾಲಿಬಾನ್ ಕೊಟ್ಟ ಒಂದು ಏಟನ್ನು ಕೂಡ ಅದಕ್ಕೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ. ಅದರಿಂದ ಪತ್ರಗುಟ್ಟು ಹೋಗಿದೆ ಅಂತಲೇ ಹೇಳ್ಬೋದು. ಅಯ್ಯೋ ಸಾಕು ಬಿಡ್ರಪ್ಪ, ನಮ್ಮ ತಪ್ಪಾಯಿತು ಅಂತ ಹೇಳಿ ತಾಲಿಬಾನ್ಗಳ ಕೈಕಾಲು ಹಿಡಿಯೋಕ್ಕೂ ಪಾಕಿಸ್ತಾನ ಮುಂದಾಗಿದೆ. ಅದರ ಒಂದು ಮುಂದುವರೆದ ಭಾಗವಾಗಿ ಈಗ 48 ಗಂಟೆಗಳ ಕದನ ವಿರಾಮ ಘೋಷಣೆ ಮಾಡಿಕೊಂಡಿವೆ. ಅಂದಹಾಗೆ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕೆ ಎರಡೂ ಕಡೆಯಿಂದ ಮಾತುಕತೆ ಮೂಲಕ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿ ಪಾಕಿಸ್ತಾನದ ವಕ್ತಾರರು ತಿಳಿಸಿದ್ದಾರೆ. ಆದರೆ ಪಾಕಿಸ್ತಾನ ಬೇಡಿಕೊಂಡಿದ್ದಕ್ಕೆ ಅಫ್ಘಾನಿಸ್ತಾನ ಕದನ ವಿರಾಮ ಘೋಷಿಸಿದೆ ಅಂತ ಹೇಳಿ ಅಫ್ಘಾನ್ ಸರ್ಕಾರದ ವಕ್ತಾರ ಜುಬಿಯುಲ್ಲಾ ಮುಜಾಹಿದ್ ಟ್ವಿಟರ್ನಲ್ಲಿ ಒಂದು ಬರ್ಕೊಂಡಿದ್ದಾರೆ. ಅಂದರೆ ಇದನ್ನ ನೋಡಿದ್ರೆ ಭಾರತದೊಂದಿಗೆ ಯುದ್ಧ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿ ಸರ್ವನಾಶದ ಅಂಚಿಗೆ ಬಂದು ನಿಂತಿದ್ದ ಪಾಕಿಸ್ತಾನ ಅಫ್ಘಾನಿಸ್ತಾನದ ಜೊತೆಗೆ ಮಿಲಿಟರಿ ಸಂಘರ್ಷ ಆರಂಭಿಸಿ ಪೆಟ್ಟು ತಿಂದಿರುವುದು ಎದ್ದು ಕಾಣ್ತಾ ಇದೆ. ಪಾಕಿಸ್ತಾನವೇ ಮುಂದಾಗಿ ಕದನ ವಿರಾಮ ಒಪ್ಪಂದಕ್ಕೆ ಮೊರೆ ಇಟ್ಟಿದೆ ಎಂಬ ಹೇಳಿಕೆ ಒಂದು ತಾಲಿಬಾನ್ ಈ ಒಂದು ಹೇಳಿಕೆ ಕೊಟ್ಟಿರೋದು ಪಾಕಿಸ್ತಾನ ಸೇನೆ ಎಷ್ಟು ಡಮ್ಮಿ ಅನ್ನೋದು ಇಡೀ ಜಗತ್ತಿಗೆ ಸಾರಿ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗೋದು ಇದು ಹೊಸದೇನಲ್ಲ. ಪ್ರತಿ ಬಾರಿ ಕೂಡ ಭಾರತದಿಂದ ಮಿಲಿಟರಿ ಹೊಡೆತವನ್ನು ತಿನ್ನುವ ಅದು ಇದೇ ಮೊದಲ ಬಾರಿಗೆ ಅಫ್ಘಾನಿಸ್ತಾನ ಸೇನೆಯಿಂದಲೂ ಕೂಡ ದೊಡ್ಡ ಏಟನ್ನು ತಿಂದಿದೆ. ಅದು ಈ ಒಂದು ಕದನ ವಿರಾಮದ ವಿಷಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೀಗಾಗಿ ಅಫ್ಘಾನಿಸ್ತಾನದ ಸೇನೆ ಎದುರಿಗೆ ಪಾಕಿಸ್ತಾನ ಸೇನೆ ಮಂಡಿಯುರಿದು ಸ್ಪಷ್ಟವಾಗಿದ್ದು ಶಾಂತಿ ಮಾತುಕತೆಗೆ ಮುಂದಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ, ಸೌದಿ ಅರೇಬಿಯಾದೊಂದಿಗೆ ರಕ್ಷಣಾ ಒಪ್ಪಂದ ಮಾಡಿಕೊಂಡಿದ್ದ ಪಾಕಿಸ್ತಾನ ಇನ್ನು ನಮಗೆ ರಣರಂಗದಲ್ಲಿ ನಮ್ಮನ್ನು ಸೋಲಿಸೋರು ಯಾರೂ ಇಲ್ಲ ಅಂತ ಹೇಳಿ ಬಿಟ್ಟು ಬಿಲ್ಡಪ್ ಅನ್ನು ಕೊಡ್ತಾ ಇತ್ತು. ಅದರಲ್ಲೂ ಸೌದಿ ಪಾಕ್ ರಕ್ಷಣಾ ಒಪ್ಪಂದ ಭಾರತಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಹೋದಲ್ಲಿ ಬಂದಲ್ಲಿ ಪಾಕ್ ಹೇಳ್ತಾ ಇತ್ತು. ಆದರೆ ಅಫ್ಘಾನಿಸ್ತಾನದೊಂದಿಗಿನ ಒಂದು ಸಣ್ಣ ಯುದ್ಧದಲ್ಲೂ ಸೌದಿ ಅರೇಬಿಯಾ ಪಾಕಿಸ್ತಾನದ ನೆರವಿಗೆ ಬಾರದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಅಫ್ಘಾನಿಸ್ತಾನ ಪಾಕಿಸ್ತಾನ ಸಂಘರ್ಷ ಯುದ್ಧವಲ್ಲದಾದರೂ ಸೌದಿ ಅರೇಬಿಯಾ ಸಂಘರ್ಷದ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಕದನ ವಿರಾಮ ಒಪ್ಪಂದಕ್ಕೆ ಮುಂದಾಗುವಂತೆ ಒಂದು ಸಾಲಿನ ಮನವಿಯನ್ನ ಮಾಡಿತ್ತು. ಅದು ಬಿಟ್ಟರೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಪರವಾಗಿ ಏನನ್ನೂ ಕೂಡ ಹೇಳಿಲ್ಲ. ಹಾಗಂತ ಇಲ್ಲಿ ಸೌದಿನೇ ಕದನ ವಿರಾಮ ಘೋಷಣೆ ಮಾಡಿ ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ.
ಪಾಕ್ ಸೌದಿ ಹತ್ರ ನೀವು ಮಾತುಕತೆ ನಡೆಸಿ ಕದನ ವಿರಾಮ ಮಾಡಿಸ್ಕೊಡಿ ಅಂತ ಹೇಳಿ ಬೇಡಿಕೊಂಡಿದೆ ಅನ್ನೋ ವಿಷಯ ಕೂಡ ಈಗ ಹೊರಬಂದಿದೆ. ಇನ್ನು ತಾಲಿಬಾನ್ ಮೇಲೆ ತಾನೇ ಮೊದಲು ದಾಳಿ ಮಾಡಿ ಪಾಕಿಸ್ತಾನ ಈಗ ಸರಿಯಾಗಿ ಪೆಟ್ಟು ತಿಂತಾ ಇದೆ. ದಾರಿಯಲ್ಲಿ ಹೋಗುವ ಮಾರಿಯನ್ನ ಮನೆಗೆ ಕರೆತಂದಂತಾಗಿದೆ ಪಾಕಿಸ್ತಾನದ ಕತೆ. ಆದರೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಪಾಕಿಸ್ತಾನ ವರ್ತನೆ ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇದರ ಘೋರ ಪರಿಣಾಮವನ್ನು ಪಾಕಿಸ್ತಾನ ಎದುರಿಸಲಿದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಒಂದ್ ಕಡೆ ಭಾರತ ಕೊಟ್ಟ ಏಟು, ಇನ್ನೊಂದು ಕಡೆ ಅಫ್ಘಾನ್ ಕೊಟ್ಟ ಏಟು. ಈ ಎರಡು ಏಟಿನಿಂದ ಪಾಕಿಸ್ತಾನ ಸುಧಾರಿಸಿಕೊಳ್ಳೋದಕ್ಕೆ ಇನ್ನೆಷ್ಟು ವರ್ಷಗಳು ಬೇಕು, ಪಾಕಿಸ್ತಾನ ಬುದ್ಧಿ ಕಲಿಯಲು ಇನ್ನೆಷ್ಟು ಮಿಲಿಟರಿ ಘರ್ಷಣೆಗಳು ಆಗಬೇಕು ಅದು ಗೊತ್ತಿಲ್ಲ. ಹಾಗೆ ಇನ್ನೆಷ್ಟು ಕದನ ವಿರಾಮ ಒಪ್ಪಂದಗಳು ಆಗಬೇಕು ಕೂಡ ಅದು ಗೊತ್ತಿಲ್ಲ. ಅದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಸರಿಯಾಗಿ ಗುಮ್ತಾ ಇರೋದು ಮಾತ್ರ ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.